ಆರಾಮದೇನಿ, ನಾ ಇಷ್ಟು ಆರಾಮದೇನಿ, ಹಿಂಗೆ ಅದೇನಿ, ಬಿಂದಾಸ್ ಅದೇನಂದ್ರೆ ಆಲ್ ಥ್ಯಾಂಕ್ಸ್ ಟು ಮೈ ಪೇರೆಂಟ್ಸ್. ಇಷ್ಟ ಹೇಳ್ತಾನೆ. ಇದು ಪಲ್ಸರ್ ಅಲ್ರಿ, ಇದು ನೋಡಕ್ಕಷ್ಟ ಪಲ್ಸರ್, ಇಟ್ ಈಸ್ ಆ್ಯಕ್ಚುಲಿ BMW. ನೋಡ್ರಿ ಕಮಾಂಡೋ ಚಿಚಾಪ್ ಒಮ್ಮೆ ಬ್ರೇಕ್ ಹೊಡೆದ್ಬಿಟ್ಟಾರಿ. ಇಲ್ಲೇ ಐತಿ ರೂಮ್, ಇಲ್ಲೇ ಐತಂತ ಇಲ್ಲೇ ಬ್ರೇಕ್ ಹಚ್ಚಿಬಿಟ್ಟ. ರಾತ್ರಿ ಟೈಮ್ ನೋಡ್ರಿ, ಟೈಮ್ 1:30 ಆಗೈತಿ. ಈಗ ಒಂದು ಲಪಡ ಆಗೈತಿ ಇಲ್ಲಿ. ಹಳೆಯ ಮಾವ ನಡು ಜಗಳ ಆಗೈತಿ. ಅಯ್ಯೋ ಬ್ರೇಕಿಂಗ್ ನೀವು ನೋಡ್ರಿ ಎಂಗೇಜ್ಮೆಂಟ್ ಬಾಯ್. ಎಲ್ಲರೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಬ್ಲಾಗ್. ನಾನು ನಿಮ್ಮ ದೊಡ್ಡ ಪ್ರಜ್ವಲ್. ಇಂದಿನ ಎಪಿಸೋಡ್ ಸೀನ್ ಟ್ರಿಪ್ ಫ್ಯಾಮಿಲಿ ಅಂತ ಈಗ ಬಂದೈತ್ರಿಪ್ಪ ಅಂತಂದ್ರೆ ಗೋಲ್ಡನ್ ಪಾನ್ ಮೈಲ್. ಆ್ಯಂಡ್ ಐ ಗೆಸ್ ನೀವು ನೋಡಿದ್ರೆ ಅನ್ಸುತ್ತೆ ಹೆಂಗೆ ಪಾನ್ ಕಟ್ಟೋದು ಅಂತಂದೆ. ಆ್ಯಂಡ್ ಫಸ್ಟ್ ಟೈಮ್ ಪಾನ್ ಕಟ್ಟೋಣ ಜಿಂದಗಿದಾಗ ನಂಗೊಂದು ಗಿತ್ತು ಮಾಡ್ಬೇಕಂತಂದೆ. ಆ್ಯಂಡ್ ಇಲ್ಲೈತೆ ನೋಡ್ರಿ, ನಾಳೆ ಎಂಗೇಜ್ಮೆಂಟಿಗೆ ರೆಡಿಯಾಗಿದ್ದ ಇನ್ನೋ ಕ್ರಿಸ್ಟಾ. ಲೆಟ್ಸ್ ಗೋ ಸೀದಾ ರೂಮಿಗೆ ಹೋದ. ಹಿಂಗೆ ಬಂದ್ರೆ ಲೈಫ್ದಾಗ ಹಿಂಗೆ ಪೀಸ್ ಇರ್ಬೇಕು ರೀ, ಮೈಂಡ್ ಪೀಸ್ ಆಫ್ ಮೈಂಡ್ ಇರ್ಬೇಕು, ಚಿಂತೆ ಟೆನ್ಷನ್ನಾಗಿ ಗಿನ್ಷನ್ ಇರಬಾರ್ದು. ಆ್ಯಂಡ್ ಆಲ್ ಥ್ಯಾಂಕ್ಸ್ ಟು ಮೈ ಪೇರೆಂಟ್ಸ್. ಫಸ್ಟ್ ಆರಾಮದೇನಿ, ನಾ ಇಷ್ಟು ಆರಾಮದೇನಿ, ಹಿಂಗೆ ಅದೇನಿ, ಬಿಂದಾಸ್ ಅದೇನಂದ್ರೆ ಆಲ್ ಥ್ಯಾಂಕ್ಸ್ ಟು ಮೈ ಪೇರೆಂಟ್ಸ್. ಇಷ್ಟ ಹೇಳ್ತಾನೆ. ಅದ್ರ ಜೊತೆ ದೇವ್ರ ತಂದೆ ತಾಯಿ ಇಷ್ಟೇ ನಮ್ಮನ್ನ ಟೆನ್ಷನ್. ಯಾಕಂದ್ರೆ ಆ್ಯಟ್ ಪ್ರೆಸೆಂಟ್ ನನ್ನ ಏಜ್ ಒಳಗೆ ನಾ ಆರಾಮದೇನಿ ಅಂತಂದ್ರೆ ಆಲ್ ಬಿಕಾಸ್ ಆಫ್ ಮೈ ಪೇರೆಂಟ್ಸ್. ಇಷ್ಟೇ ಹೇಳ್ತಾನೆ. ಆಮ್ಯಾಗ ದೇವ್ರು ಎದಕ್ರಿಪ್ಪ ಅಂತಂದ್ರೆ ನಂಗೆ ಸ್ಟ್ರೆಸ್ ಕೊಟ್ಟಿಲ್ಲ, ನನಗೆ ಪ್ರೆಷರ್ ಹಾಕಿಲ್ಲ. ನೀ ಹಿಂಗೆ ಮಾಡಬೇಕು, ಇದನ್ನು ಮಾಡ್ಬೇಕು, ಅದನ್ನು ಮಾಡ್ಬೇಕು, ಆರಾಮಿಟ್ಟಾರೆ. ಅಷ್ಟೇ. ಇಲ್ಲ ಅಲ್ಲಿ ಅಣ್ಣ ನೀವು ಮುಂದೆ ಬರ್ರಿ, ನಾ ಹಿಂದೋಕ್ಕಿನಿ. ಅಪ್ಪಾಗೆ ಬಿಟ್ಟು ಪಿಚ್ಚೆ ಬಿಡ್ತು ನೋಡ್ರಿ. ನಮ್ಮಣ್ಣ ಹಯಾಬೂಜಾ ಅಂದ್ರೆ ಹಯಾಬೂಜಾ ಐತಲ್ರಿ ಮನಿ ಒಳಗೆ, ಅದು ಹಯಾಬೂಜಾ ಭಾಳ ಹಳೇದಾಗೈತೆ ಅಂತಂದು ಹಯಾಬೂಜಾ ಬಿಟ್ಬಿಟ್ಟಾರ ಈಗ. ಇದು ಪಲ್ಸರ್ ಅಲ್ರಿ, ಇದು ನೋಡಕ್ಕಷ್ಟ ಪಲ್ಸರ್, ಇಟ್ ಈಸ್ ಆ್ಯಕ್ಚುಲಿ BMW. ನೋಡ್ರಿ ಇಲ್ಲಿ ಇಲ್ಲಿ ನೋಡ್ರಿ ಇಲ್ಲಿ, ಇದು BMW ಅಲ್ರಿ, IMW. ಹಾಂ ನೋಡ್ರಲ್ಲ ಇಡ್ತ ಹಂಗೆ ನೋಡ್ರಿ. ನಮ್ಮ ಗಾಡಿ ಡೇಂಜರ್ ಐತಿಲ್ರಿ. ಅಣ್ಣ ಬಿಡ್ರಿ, ನಾವು ಹಾಕೋತೀವಿ. ಶಾಬಾಷ್ ನೋಡ್ರಿ. ಅಣ್ಣ ಬಾಡಿ ಗಾಡಿ ಬರ್ತಿರ್ತಾರಲ್ಲ. ಸೊ ಫ್ಯಾಮಿಲಿ ಏನ್ರಿಪ್ಪ ಅಂತ ಆಲ್ಮೋಸ್ಟ್ ಭಾಳ ಕಡೆದು ಟ್ರಾವೆಲ್ ಮಾಡ್ತಿರ್ತೀವಿ. ನಮ್ಮ ಬೈಕಿಗಾತ ನಮ್ಮ ಕಾರಿಗಾತ ಏನಕ್ಕೈತ್ರಿಪ್ಪ ಒಂದೊಂದ್ಸಲ ಹವಾ ಕಡಿಮೆ ಆಗಿಬಿಟ್ಟಿರ್ತೈತಿ. ಬಟ್ ರೀಸನ್ ಏನಿರ್ತೈತ್ರಿಪ್ಪ ಅಂತ ಫ್ಯೂಲ್ ಸ್ಟೇಷನ್ ಒಳಗೆ ಅವೈಲೇಬಲ್ ಇರಂಗಿಲ್ಲ. ಆ ಟೈಮ್ನಾಗ ಏನ್ರಿಪ್ಪ ಅಂತಂದ್ರೆ ಏನು ಮಾಡೋಕೆ ಆಪ್ಷನ್ ಇರಂಗಿಲ್ಲ. ಸೊ ಅದ್ರ ಸಂಬಂಧ ನಾನು ನಿಮಗೆ ಏನು ತೊಗೊಂಡಿನ್ರಿಪ್ಪ ಅಂತಂದ್ರೆ ಅಗಾರೋದವ್ರದ್ದು ಪ್ರೈಮೋ ಡಿಜಿಟಲ್ ಟೈರ್ ಇನ್ಫ್ಲೇಟರ್ ಅಂತಂದ್ರೆ ಕೆಪಾಸಿಟಿ 120 ವ್ಯಾಟ್ ಐತಿ. ಅದ್ರ ಜೊತೆ ಏನ್ರಿಪ್ಪ ಅಂತ 2 ಇಯರ್ ವಾರಂಟಿ ಬರ್ತೈತಿ. ಇದ್ರ ಜೊತೆ ಏನ್ರಿಪ್ಪ ಅಂತ ಇದನ್ನು ಕ್ಯಾರಿ ಮಾಡಕ್ಕೆ ಒಂದು ಬ್ಯಾಗ್ ಕೊಡ್ತಾರೆ. ಅದ್ರ ಜೊತೆ ಒಂದು ಮ್ಯಾನುವಲ್ ಗೈಡ್ ಬರ್ತೈತಿ. ಆಮ್ಯಾಗ ಸ್ವಲ್ಪ ಎಕ್ಸ್ಟ್ರಾ ಪಿನ್ಸ್ ಬರ್ತಾವೆ. 150 PSI ಮಟ್ಟ ಸಪೋರ್ಟ್ ಮಾಡ್ತೈತಿ. ಒಂದು 12 ವೋಲ್ಟದ DC ಸಪ್ಲೈ ಬರ್ತೈತಿ. ಸಿಗರೇಟ್ ಹೋಲ್ಡರ್ ಇರ್ತೈತಲ್ಲ, ಸಿಗರೇಟ್ ಲೀಟರ್ ಸಾಕೆಟಿಗೆ ಹಾಕಿಬಿಟ್ರೆ ಮುಗಿದೋತೆ. ಪೂರಾ ನಿಮ್ದು ಟೈರ್ ಏನಾರ ಫುಲ್ ಫ್ಲಾಟ್ ಐತಿಪ್ಪ, ಝೀರೋ ಒಂದು ಏಟು ಹವಾ ಇಲ್ರಿಪ್ಪ ಅಂತಂದ್ರೆ 30 PSI ಆಗ್ಬೇಕಂತಂದ್ರೆ ಜಸ್ಟ್ 3 ಮಿನಿಟ್ಸ್ ಒಳಗೆ ಆಕೈತಿ. ಅದರ ಕಾರ್ಡ್ 4 ಮೀಟರ್ ಐತ್ರಿ. ಆಲ್ಮೋಸ್ಟ್ ಪೂರಾ ನಿಮ್ಮ 4 ಗಾಲಿ ಹಾಕೋಂಗಿರ್ತೈತಿ. ಸೊ ಭಾಳ ಮಸ್ತ್ ಐತಿ, ನನಗಂತೂ ಭಾಳ ಲೈಕ್ ಆತ. ಯೂಸ್ ಮಾಡೋದು ಭಾಳ ಸಿಂಪಲ್ ಐತಿ. ಕಾರ್ ಒಳಗೆ ಪ್ರತಿಯೊಂದು ಕಾರ್ ಒಳಗೆ ಸಿಗರೇಟ್ ಲೈಟರ್ ಚಾರ್ಜರ್ ಬರ್ತೈತಲ್ಲ ಐತಲ್ರಿ, ಇದು 12 ವೋಲ್ಟದ DC ಪವರ್ ಸಾಕೆಟ್ ಬರ್ತೈತಿ. ಜಸ್ಟ್ ಇಲ್ಲಿ ಪ್ಲಗ್ ಮಾಡಿಬಿಟ್ರೆ ಮುಗೇತ್. ಪೂರಾ ಡಿಜಿಟಲ್ ಆಗಿ ಬರ್ತೈತಿ. ಇದ್ರೊಳಗೆ ಏನ್ರಿಪ್ಪ ಅಂತಂದ್ರೆ 3 ಟೈಪ್ ಆಫ್ ಲೈಟ್ ಬರ್ತೈತಿ. ಇನ್ ಕೇಸ್ ಪೂರಾ ಡಾರ್ಕ್ ಕಂಡೀಷನ್ ಐತ್ರಿಪ್ಪ ಅಂತಂದ್ರೆ ಇಲ್ಲಿ ಲೈಟ್ ಫೀಚರ್ ಐತಿ. ಇದನ್ನ ಒತ್ತಿದ್ರೆ ಅಂತಂದ್ರೆ ಇದು ಒಂದೇ ಲೈಟ್. ಇನ್ ಕೇಸ್ ಎಲ್ಲರೂ ಎಮರ್ಜೆನ್ಸಿ ಎಲ್ಲೂ ಲೈಟ ಇಲ್ರಿಪ್ಪ ಅಂತ ಇದನ್ನ ಯೂಸ್ ಮಾಡ್ಬೋದು. ಇನ್ನೊಂದು ಏನು ಬರ್ತೈತಲ್ರಿ, ಇದು ಎಮರ್ಜೆನ್ಸಿ ಲೈಟ್ ಬರ್ತೈತಿ. ಈ ಎಮರ್ಜೆನ್ಸಿ ಲೈಟ್ ಜೊತೆ ಇನ್ನೊಂದು ಲೈಟ್ ಐತಿ. ಇದ್ರ ಜೊತೆ ಯಾವ್ದ್ರಿಪ್ಪ ಅಂತ SOS ಅಂತಾರೆ ಇದಕ್ಕೆ. ಹೈವೇದಾಗ ಎಲ್ಲ ನಿಮ್ದು ಗಾಡಿದ ಹವಾ ಹೋಗೈತ್ರಿಪ್ಪ ಅಂತ ನೀವು ಹವಾ ಹಾಕತ್ತೀರಿ ಅಂತ ಇದು ಲೈಟ್ ಹಚ್ಚಿಬಿಟ್ರಿ ಅಂತೂ ಮಂದಿಗೆ ಗುರ್ತಾಕೈತಿ ದಟ್ ಗಾಡಿ ಬ್ರೇಕ್ ಡೌನ್ ಆಗೈತಿ ಅಂತಂದೆ. ಆ್ಯಂಡ್ ಇದ್ರ ಜೊತೆ ಏನ್ರಿಪ್ಪ ಅಂತ ಇದ್ರ ಸ್ಪೆಷಲ್ ಫೀಚರ್ ಏನ್ರಿಪ್ಪ ಅಂತಂದ್ರೆ ಇದು 2 ವರ್ಷ ವಾರಂಟಿ ಬರ್ತೈತಿ. ಅದ್ರ ಜೊತೆ ನಿಮಗೆ ಏನು ಗುರ್ತ, ಇದ್ರದ್ದು ಹೈಯೆಸ್ಟ್ PSI ಪವರ್ ಎಷ್ಟರ ಮಟ್ಟ ಹಿಡಿತೈತ್ರಿಪ್ಪ ಅಂತ 150 PSI ಮಟ್ಟ ಇದು ಹವಾ ಹಾಕುವಂಥ ಕೆಪಾಸಿಟಿ ಐತಿ ಇದ್ರದ್ದು. ಅದ್ರ ಜೊತೆ ಏನ್ರಿಪ್ಪ ಅಂತಂದ್ರೆ ಪೂರಾ ಫ್ಲಾಟ್ ಟೈರ್ ಐತ್ರಿಪ್ಪ ಅಂತಂದ್ರೆ 30 PSI ಆಗ್ಬೇಕಂತಂದ್ರೆ ಜಸ್ಟ್ 3 ಮಿನಿಟ್ಸ್ ಒಳಗೆ ಫುಲ್ ಹಾಕೈತದ. ಹವಾ ಲೀಕ್ ಆಗಬಾರ್ದು ಅಂತಂದ್ರೆ ಲಾಕ್ನು ಕೊಟ್ಟಾರ. ಇದನ್ನ ಜಸ್ಟ್ ಹಿಂಗೆ ಹಾಕಿ ಲಾಕ್ ಮಾಡಿಬಿಟ್ರಿ ಅಂತ ಹವಾ ಹೊರಗೆ ಹೋಗಂಗಿಲ್ಲ. ಇದ್ರಾಗ ನೀವು ಫುಟ್ಬಾಲ್ನು ಹವಾ ಹಾಕ್ಬೋದು, ನೀವು ಸೈಕಲ್, ಬೈಕ್, ಕಾರ್ ಪ್ರತಿ ಒಂದಕ್ಕೂ ಹವಾ ಹಾಕೋಬೋದು. 150 PSI ಮಟ್ಟ ಇದು ಸಪೋರ್ಟ್ ಮಾಡ್ತೈತಂತೆ. ಆ್ಯಂಡ್ ಬರೀ ಇದನ್ನ ಹೆಂಗಂತ ತೋರ್ಸೇನಂತೆ.
ಇದ್ರದ್ದೇನು ಕಾರ್ಡ್ ಐತಲ್ರಿ ಇದು ಆಲ್ಮೋಸ್ಟ್ 4 ಮೀಟರ್ ಲಾಂಗ್ ಐತಿ. ಇಡೀ ಪೂರ ಸುತ್ತಲೂ ಹೊಡೆದ್ರೆ ಅಂದ್ರೆ ಕಾರಿಗೆ ಬರುವಂಗ ಐತಿ ಇದೆ. ಅಂಡ್ ಐ ರೆಕಮೆಂಡ್ ಯು ದ್ಯಾಟ್ ಲೈಕ್ ಕಾರ್ ಆನ್ ಮಾಡಿನೇ ಯೂಸ್ ಮಾಡ್ರಿ. ಅದಕ್ಕಿಪ್ಪ ಅಂತ ನೀವು ಹಂಗ ನಾರ್ಮಲ್ ಯೂಸ್ ಮಾಡಿದ್ರಿ ಅಂತ ಬ್ಯಾಟ್ರಿ ಡ್ರೈನ್ ಆಗುವಂಥ ಚಾನ್ಸಸ್ ಇರ್ತೈತಿ. ಸೊ ಐ ಪರ್ಸನಲಿ ರೆಕಮೆಂಡ್ ಯು ದ್ಯಾಟ್ ಏನ್ರಿಪ್ಪ ಅಂತ ಕಾರ್ ಆನ್ ಮಾಡಿನೇ ಇದನ್ನು ಯೂಸ್ ಮಾಡ್ರಿ ಅಂತಂದ್ರೆ. ರೈಟ್ ಫ್ರಂಟ್ ಏನಾಗೈತ್ರಿಪ್ಪ ಅಂತ ಹವಾ ಕಡಿಮೆ ಐತಿ ಹಾಕೊಂಡು ಬರ್ರಿ. ಆ್ಯಂಡ್ ಇದ್ರ ಫ್ರಂಟ್ ಟೈರ್ PSI ಎಷ್ಟು ಇಡ್ಬೇಕ್ರಿಪ್ಪ ಅಂತ 34. ಆ್ಯಂಡ್ ಇಲ್ಲಿ ಮುಂದೆ ಬರ್ರಿ ತೋರ್ಸೇನೆ. ಇಲ್ಲಿ ಪ್ಲಸ್ ಮೈನಸ್ ಐತಿ. ನೀವು PSIದಾಗ ಇಡ್ಬೋದು, ಇದನ್ನು ಬಾರ್ ಒಳಗೆ ಇಟ್ಕೋಬೋದು, KPI ಒಳಗೂ ಇಟ್ಕೋಬೋದು, ಆ್ಯಂಡ್ ಕಿಲೋಗ್ರಾಮ್ ಪರ್ ಸೆಂಟಿಮೀಟರ್ ಸ್ಕ್ವೇರ್ನಾಗೂ ಇಟ್ಕೋಬೋದು. ಬಟ್ ನಾವು PSIನಾಗ ಇಡ್ತೀನಿ. ಇದನ್ನು ಎಷ್ಟು ಇಡ್ಬೇಕ್ರಿಪ್ಪ ಅಂತ ಈಗ ನಾವು ಪ್ರೆಸೆಂಟ್ ಇದಕ್ಕೆ ಫ್ರಂಟ್ ಟೈರ್ 34 ಇಡ್ಬೇಕು. ನಾವು 34 ಇಟ್ಟೇನಿ. ಆ್ಯಂಡ್ ಇದ್ರ ಲೈಟ್ ಫೀಚರ್ ನೋಡಿರಿ. ಇಲ್ಲಿಂದ ನಾನು ಲೈಟು ಇಟ್ಕೋಬೋದು. ಇನ್ ಕೇಸ್ ನೈಟ್ ಟೈಮ್ನಾಗ ನಾ ಎಲ್ಲೋ ಹೊರಗೆ ಹೋಗೇನ್ರಿಪ್ಪ ಅಂತ ಲೈಟ್ ಇಲ್ರಿಪ್ಪ ಅಂತ ಹಿಂಗೆ ಯೂಸ್ ಮಾಡ್ಬೋದು. ರೆಡ್ ಆರ್ SOS ಬಟನ್ ಯೂಸ್ ಮಾಡ್ಬೋದು ನಾ. ಸೊ ಲೈಟ್ ಯೂಸ್ ಮಾಡತ್ತೀನಿ. ಜಸ್ಟ್ ಏನಿಲ್ಲರಿ, ಹಿಂಗೆ ನೋಸಲ್ ಒಳಗೆ ಹಿಂಗೆ ಹಾಕಿ ಲಾಕ್ ಮಾಡಿದ್ರೆ ಮುಗೀತೆ. ಜಸ್ಟ್ ಏನ್ರಿಪ್ಪ ಅಂತ ಅದ್ರೊಳಗೆ ತೋರಿಸ್ತದ ಟೈರ್ ಒಳಗೆ ಎಷ್ಟು ಪ್ರೆಷರ್ ಐತಿ ಅಂತಂದ್ರೆ ಫಸ್ಟ್ ತೋರಿಸ್ತದ 25.5 ಐತಿ. ಆ್ಯಂಡ್ ಇದು 34 ಆಗ್ಬೇಕು. ಸೊ ಬರೀ ಏನಿಲ್ಲ, ಜಸ್ಟ್ ಇನ್ ಪ್ಲೇಸ್ ಆನ್ ಮಾಡಿಬಿಟ್ರೆ ಮುಗೀತು. ತರ್ಟಿ 34 ಆತ. ಆ್ಯಂಡ್ ನೀವು ಚೆಕ್ಔಟ್ ಮಾಡ್ಬೋದು. ಇಲ್ಲಿ ಎಕ್ಸಾಕ್ಟ್ 34 ಇಟ್ಟಿದ್ವಿ. 34 PSI ಆಯ್ತು. ಆಟೋಮೆಟಿಕ್ ಅದಕ್ಕೆ ಆಫ್ ಆಕೈತಿ. ಆ್ಯಂಡ್ ಇದು ನನಗೆ ಭಾಳ ಅಂದ್ರೆ ಭಾಳ ಐಕತ್ತೆ. ಜಸ್ಟ್ ಇಂದು ಓಪನ್ ಮಾಡಿಬಿಟ್ರೆ ಮುಗೇ. ಆ್ಯಂಡ್ ಇದ್ರದ್ದು ಇನ್ನೊಂದು ಖಾಸಿಯತ್ ಏನ್ರಿಪ್ಪ ಫ್ಯಾಮಿಲಿ ಅಂತ, ಇದು ಪೂರ ಆತಂತಿಕೋರಿ 34 ಆತ ಆಟೋಮೆಟಿಕ್ ಆಫ್ ಆಕೈತದೆ. ಬೇರೆ ಬೇರೆ ಇನ್ಫ್ಲೇಷನ್ ಐಟಮ್ಸ್ ಸಂಬಂಧ ಡಿಫ್ರೆಂಟ್ ಅಟ್ಯಾಚ್ಮೆಂಟ್ಸ್ ಬರ್ತೈತಿ. ಅದ್ರ ಜೊತೆ ಒಂದು ಕ್ಯಾರಿ ಬ್ಯಾಗ್ ಕೊಡ್ತಾರೆ. ಅದ್ರ ಜೊತೆ ಏನ್ರಿಪ್ಪ ಅಂತ ಒಂದು ಮಷಿನ್ ಬರ್ತೈತಿ. ಆ್ಯಂಡ್ ಪರ್ಟಿಕ್ಯುಲರ್ ಎಲ್ಲ ಒಂದು ಕಾರ್ ಒಳಗೆ ಇರಬೇಕಂತ ನಾ ರೆಕಮೆಂಡ್ ಮಾಡ್ತೀನಿ, ನಾ ಸಜೆಸ್ಟ್ ಮಾಡ್ತೀನಿ. ಸೊ ಐ ರೆಕಮೆಂಡ್ ಯು ಅಗಾರೋದವ್ರದ್ದು ಪ್ರೈಮೋ ಡಿಜಿಟಲ್ ಟೈರ್ ಇನ್ಫ್ಲೇಟರ್ ಅಂತಂದು. ಸೊ ಡಿಸ್ಕ್ರಿಪ್ಷನ್ದಾಗ ಹಾಕಿರ್ತೀನಿ, ಟ್ಯಾಗು ಮಾಡಿರ್ತೀನಂತೆ. ಸೊ ನೀವು ಹೋಗ್ರಿ ಪರ್ಚೇಸ್ ಮಾಡ್ರಿ. ನೋಡ್ರಿ ಅಣ್ಣ ಅಲ್ಲೂ ಇಲ್ಲೂ ಇವ್ರಂತರು ಕೈಯ ಪೌಡ್ರ್ ಹಾಕೊಂಡು ಹೊರಗೆ ನಿಂತಾರ ಬಿದ್ರಿ. ನೋಡ್ರಿಲ್ಲ ಮಣ್ಣ ಸಿಂಗವನ ಹಿಂಗ A few moments later. ಕಮಾಂಡೋ ಚಿಚಾಪ್ ಒಮ್ಮೆ ಬ್ರೇಕ್ ಹೊಡೆದ್ಬಿಟ್ಟಾರಿ. ಇಲ್ಲೇ ಐತಿ ರೂಮ್, ಇಲ್ಲೇ ಐತಂತ ಇಲ್ಲ ಬ್ರೇಕ್ ಹಚ್ಬಿಟ್ಟ. ಪಚಲ್ಲ ಅಣ್ಣ ಬ್ರೇಕ್ ಹಾಕಿದಕ್ಕೆ ಮಿರರ್ನಾಗ ಹೋಗ್ಯಾರಿ ಅಣ್ಣ. ಜಸ್ಟ್ ಫ್ಯಾಮಿಲಿ ಜಸ್ಟ್ ಟ್ರಾಕ್ ಬೀಳ್ತಿದ್ರೆ ಜಸ್ಟ್ ಟ್ರಾಕ್ ಯಾಕ್ರಿ ಫುಲ್ ಹೊಡ್ಬೇಕು ಕಿಟಕಿ ಹಚ್ಬೇಕು ತಡ್ರಿ. ಇಲ್ಲಿ ನೋಡಿ ಅಯ್ಯೋ ಅಲ್ಲಿ ಅಣ್ಣ ಬಿದ್ದಿತ್ತು ತೋರಿದ್ರಿ. ಅಲ್ಲಿ ಅಣ್ಣ ಬಿದ್ದಿದ್ದು ನೋಡ್ರಿ. 5 minutes later. ರಾತ್ರಿ ಟೈಮ್ ನೋಡ್ರಿ, ಟೈಮ್ 1:30 ಆಗೈತಿ. ಒಂದು ಲಫಡ ಆಗೈತಿ ಇಲ್ಲಿ. ಏನಂತಂದ್ರೆ ಅದ್ರ ಮ್ಯಾಗ ಇನ್ಸ್ಟಾಗ್ರಾಮದ್ದು ಇದೈತ್ರಿ, Insta 360 ಮ್ಯಾಗಿಂದ ಅಟ್ಯಾಚ್ಮೆಂಟ್ ಐತಂತೆ. ಈಗ ಅದ್ರ ಮ್ಯಾಗ ಅಟ್ಯಾಚ್ಮೆಂಟ್ ಹಾಕಿ ಆ ಕಡೆ ಈ ಕಡೆ ಇಬ್ಬರು ಮಂದಿ ನಿಂತ ಸುತ್ತಾಡೋದಂತ. ಈಗ ಹೋಗಿ ತಂದ ಬಿಡ್ತಾರಂತ. ಈಗ ಜಗಳ ಹಚ್ಚದ. ಈಗ 15 minutes later. ಈ ಕ್ಯಾಮ್ರಾ ತೊಗೊಂಬಂದಾರ, ಎಲ್ಲ ಆಕ್ಟಿಂಗ್ ಮಾಡತ್ತಾರ. ಹೊಟ್ಟಿಗೆ ನಡುವ ಇಟ್ಕೊಂಬಂದಾರ ಕ್ಯಾಮ್ರಾ. ಏನ್ ಲೋ ಇಲ್ಲ ಏನು ಇಲ್ಲ. ಗೇಡಿಯ ಮಾರಿ ಅಯ್ಯೋ 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 ಹಳೆಯ ಮಾವ ನಡು ಜಗಳ ಆಗೈತೆ. ಅಯ್ಯೋ ಒಂದು ರೌಂಡ್ ಹೊಂಟೇವ್ರಿ. ಈಗ ಒಂದು ರೌಂಡ್ ಇದ್ರ ಸಂಬಂಧ ಇದು ಹೊಂಟಿದ್ರಿ ಟೇಕ್ ಟೂರ್. ಇದು ನೋಡ್ರಿ ಸೆಕೆಂಡ್ ಹೊಂಟೈತ್ರಿ. ಈಗ ಸೆಕೆಂಡ್ ಅಲ್ಲೊಬ್ರು ಇಲ್ಲೊಬ್ರು. ಯಾಕೆ ಕಮಾಂಡ್ ಅಣ್ಣದ ಕಮಾಂಡು ಅಂತ ಬಂದಿರ್ತೀರಿ. ಆಮೇಲೆ ಈ ಕಮಾಂಡ್ ನೋಡ್ರಿ ಚಡ್ಡಿ ಮಗದಾರ ಇಲ್ಲಿ. ಗಾಯ ಆಡ್ಬೇಕಂತ ಚಡ್ಡಿ ನೀನೆ ಅಷ್ಟೇ ಐತದೆ.
ಸೆಕ್ಯೂರಿಟಿ ಕೊಡಕತ್ತಾರ ಅಣ್ಣ. ಆರ್ಮ್ ಗಾರ್ಡ್ ಅಂತ ಅಂಗಿ ಎಬ್ಸಾಕತ್ತಾರ, ರೊಟ್ಟಿ ತರ್ಸಕತ್ತಾರ, ಆರ್ಮ್ ಗಾರ್ಡ್ ಅಂತ ಅಣ್ಣಂದು ನೋಡ್ಬೇಕ್ರಿ. ಅದು ವಿಡಿಯೋ ಹಂಗೆ ಬಂದೈತಿ, ಅದ್ರಾಗ ಬಂದಿರ್ತೈತೆ ಅಣ್ಣಂದು. ನೋಡ್ರಿ ಎಂಗೇಜ್ಮೆಂಟ್ ಬಾಯ್. ಆ್ಯಂಡ್ ಫ್ಯಾಮಿಲಿ ಏನಪ್ಪ ಅಂತಂದ್ರೆ ವ್ಲಾಗ್ ಎಂಡ್ ಮಟ್ಟ ನೋಡ್ರಿ ಅಂತ ಮಾಡೀನಿ, ಭಾಳ ಸೀರಿಯಸ್ ಅಂತ ಮಾಡೀನಿ. ಆ್ಯಂಡ್ ಅದ್ರ ಜೊತೆ ಭಾಳ ಕಾಮಿಡಿ ಮಾಡಿ ಭಾಳ ಎಂಜಾಯ್ ಮಾಡೈತಿ. ಆ್ಯಕ್ಚುಲಿ ಎಂಗೇಜ್ಮೆಂಟ್ ಇರೋದು ನಾಳೆ. ಆ್ಯಂಡ್ ಒಂದಿನ ಜಲ್ಲಿನ ಬಂದಿದ್ದಾರೆ ಅಣ್ಣ. ಅದಕ್ಕಿಪ್ಪ ಅಂತಂದ್ರೆ ನಾವು ಭಾಳ ಮನೆಯೊಳಗೆ ಕುಂತ್ಕೊಂಡು ನಿಮಗೂ ಗೊತ್ತೈತಿ, ತಲೆ ಚಿಟ್ಟು ಹಿಡಿದು ಬರ್ತೈತಿ. ಏನೋ ಒಂದು ಎಂಥ ಕೆಟ್ಟ ಎಂಜಾಯ್ಮೆಂಟ್ ಮಾಡೇನ್ರಿಪ್ಪ ಫ್ಯಾಮಿಲಿ ನಾನು. ನೀವು ವ್ಲಾಗ್ನ ಎಲ್ಲ ಗುರ್ತಾಗೈತೆ ಅಂತ ಸ್ಟೇಟ್ ಆಗಿರೋ ಫ್ಯಾಮಿಲಿ ಇನ್ಕೆ ಚಾನಲ್ ಹೊಸಬ್ರದಿರಪ್ಪ ಅಂತ ಲೈಕ್ ಕಮೆಂಟ್ ಶೇರ್ ಸಬ್ಸ್ಕ್ರೈಬ್ ಮಾಡಿದ್ದು ಮಾತ್ರ ಮರಿಬೇಡ್ರಿ. ಪರಬರ ಮುಂದಡ್ಸೋಣ ಜಲ್ಲಿ 100K ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಮಾಡೋಣ. ಶಿವನತ್ರ ಮುಂದೆ ವ್ಲಾಗ್ದಾಗ ಸೊ ತಪ್ಪಕ್ಕೆ ಸ್ಟೇ ಸೆಕ್ಸಿ. ಬಾಯ್ ಬಾಯ್. ಹಾಗಲ್ಲ Thank you for being here. ನಂದು ಧಾರವಾಡ ಹೆಚ್ಚಿಗೆ ಮಾತು ಬ್ಯಾಡ.